ನೋಡಿ. ಈಗ ಇದು ಗ್ರೀನ್ ಕಲರ್ ಆಯಿತು ಅಲ್ವಾ, ಎಷ್ಟು ಚಂದ ಕಲರ್ ಆಯಿತು. ನಮಗೆ ಗೊತ್ತಾ ಹೊರಗಡೆ ಪ್ರಾಡಕ್ಟ್ ಯಾವುದು ಬೇಡವೇ ಬೇಡ, ನೀವು ಅದನ್ನು ಮರೆತು ಬಿಡ್ತೀರಾ. ಎಷ್ಟು ಚಂದ ಆಯಿಲ್ ಆಗಿದೆ ಅಲ್ವಾ, ದಪ್ಪ ದಪ್ಪವಾದ ಅಂದರೆ ಇದು ಜೇನುತುಪ್ಪ. ನಮ್ಗೆ ಹೊರಗಡೆ ಪ್ರಾಡಕ್ಟೇ ಬೇಡ ಅನಿಸ್ಬಿಡತ್ತೆ. ನಾವು ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ. ಎಷ್ಟೋ ಮಂದಿಗೆ ವೈಟ್ ಹೇರ್ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ. ಯಾವುದೇ ಹೊರಗಡೆ ಪ್ರಾಡಕ್ಟನ್ನು ಯೂಸ್ ಮಾಡಿದರೂ ಅವರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಅಂದರೆ ಇದ್ದ ಹೇರ್ ಎಲ್ಲ ವೈಟ್ ಆಗುತ್ತೆ, ಹಾಗೆ ಹೇರು ಕೂಡ ಉದುರುತ್ತೆ, ನಾನಾ ರೀತಿಯ ಸಮಸ್ಯೆಗಳು ಬರುತ್ತೆ ಅಲ್ವಾ. ನಾನಂತೂ ಇವತ್ತೊಂದು ಒಳ್ಳೆ ರೆಮಿಡಿ ತಂದಿದ್ದೀನಿ. ಹೇರ್ ಆಯಿಲನ್ನು ಮಾಡಿ ತೋರಿಸ್ತೀನಿ. ಇದೊಂದು ರೀತಿ ಡಿಫ್ರೆಂಟ್ ಆಗಿರುವ ಹೇರ್ ಆಯಿಲ್ ಅಂತ ಹೇಳ್ಬೋದು. ಇದರಿಂದ ತುಂಬ ಬೆನಿಫಿಟ್ಸು ಇದೆ. ಹಾಗೆ ನಮ್ಮ ಹೇರು ಎಷ್ಟೇ ವೈಟ್ ಇದ್ದರೂ ಅದು ಕ್ರಮೇಣ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗೆ ಈ ವಿಡಿಯೋವನ್ನು ಪೂರ್ತಿ ನೋಡಿ, ನಿಮಗೂ ಕೂಡ ಅರ್ಥ ಆಗುತ್ತೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಹಾಗೆ ಯಾವುದೇ ಕೆಮಿಕಲ್ಸು ಇಲ್ಲ. ತುಂಬ ಸಿಂಪಲ್ಲಾಗಿ ನಾವು ಮನೇಲೇ ಹೇರ್ ಆಯಿಲನ್ನು ಮಾಡ್ಕೋಬೋದು. ನಾನು ಹೇಳೋ ರೀತಿಯಲ್ಲಿ ನೀವು ಅಪ್ಲೈ ಮಾಡ್ತಾ ಬಂದರೆ ಖಂಡಿತ ನಿಮಗೆ ನಿಮ್ಮ ಹೇರು ಎಷ್ಟೇ ವೈಟ್ ಇರಲಿ ಬ್ಲ್ಯಾಕ್ ಆಗ್ತಾ ಬರುತ್ತೆ, ಬ್ಲ್ಯಾಕ್ ಆಗಿಯೂ ಕೂಡ ಕಾಣುತ್ತೆ. ಬನ್ನಿ ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಬರೋಣ. ಹಾಗೆ ಇನ್ನೊಂದು, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ಹಾಗೆ ನಿಮಗೇನಾದರೂ ಸ್ಕಿನ್ ಬಗ್ಗೆ, ಫೇಸ್ ಬಗ್ಗೆ, ಹಾಗೆ ಹೇರ್ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಮಂದಿ ಕೇಳ್ಕೊಂಡಿದ್ದಾರೆ, ಅವ್ರ ಹೇರು ತುಂಬ ಉದುರತ್ತಂತೆ, ಹಾಗೆ ವೈಟ್ ಆಗ್ತಾ ಬಂದಿದೆಯಂತೆ. ಹಾಗಾಗಿ ನಾನು ಈ ವಿಡಿಯೋನ ತಂದಿರೋದು. ಇದೊಂದು ರೀತಿ ತುಂಬಾ ಒಳ್ಳೆ ಹೇರ್ ಆಯಿಲ್ ಅಂತ ಹೇಳ್ಬೋದು. ನಿಮಗೆ ಈ ಹೇರ್ ಆಯಿಲನ್ನು ಬಳಸ್ತಾ ಬಂದರೆ ನಿಮ್ಗೆ ಹೊರಗಡೆ ಪ್ರಾಡಕ್ಟ್ ಯಾವುದು ಬೇಡವೇ ಬೇಡ, ನೀವು ಅದನ್ನು ಮರೆತು ಬಿಡ್ತೀರಾ. ಹಾಗೆ ನಿಮಗೆ ವೈಟ್ ಹೇರ್ ಇದೆ ಅನ್ನೋದು ಕೂಡ ನೀವು ಮರೆತು ಬಿಡ್ತೀರಾ. ಆಯಿತಾ, ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋಣ ಅಂತ ನೋಡ್ಕೊಬರೋಣ. ನಾನಿಲ್ಲಿ ಒಂದಿಷ್ಟು ಪೌಡ್ರನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2-3 ವಸ್ತು ಹಾಕಿದ್ದೀನಿ. ನಾನು ಏನೇನು ವಸ್ತು ಹಾಕಿದ್ದೀನಿ ಅಂತ ಹೇಳ್ತೀನಿ. ಹಾಗೆ ಈ ಪೌಡ್ರು ಏನು ಗೊತ್ತಾ, ತರಿ ಇರಬೇಕು, ತುಂಬ ನೈಸಾಗಿ ಮಾಡ್ಕೋಬಾರ್ದು. ಹಾಗೆ ಒಂದು ಕಬ್ಬಿಣದ ಪಾತ್ರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಕಬ್ಬಿಣದ ಹಂಚು. ಇದಕ್ಕೆ ನಾನಿಲ್ಲಿ ಮಸ್ಟರ್ಡ್ ಆಯಿಲನ್ನು ಹಾಕ್ತೀನಿ, ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಕೂಡ ಹಾಕ್ತೀನಿ. 2 ಈಕ್ವಲ್ ಹಾಕ್ತೀನಿ. ನಿಮ್ಮಲ್ಲಿ ನೀವು ಕೊಬ್ಬರಿ ಎಣ್ಣೆ ಒಂದೇ ಹಾಕ್ಬೋದು, ಒಂದೇ ಹಾಕಿದರೂ ಓಕೆ. ನಿಮ್ಮಲ್ಲಿ ಮತ್ತು ಬೇರೆ ಯಾವುದಾದ್ರೂ ತಲೆಗೆ ಹಾಕುವಂತಹ ಆಯಿಲ್ ಇದ್ದರೆ ಹಾಕೋಬಹುದು. ನಮ್ಮ ಮನೇಲಿ ಇತ್ತು ಅಲ್ವ, ಅದಕ್ಕೆ ನಾನು ಅದು ಅರ್ಧ ಇದು ಅರ್ಧ ಈ ರೀತಿ ಮಾಡಿ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆ ಮತ್ತು ಮಸ್ಟರ್ಡ್ ಆಯಿಲು ಇವೆಲ್ಲ ನಮ್ಮ ಹೇರಿಗೆ ತುಂಬ ಒಳ್ಳೆಯದು. ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ, ಬ್ಲ್ಯಾಕ್ ಆಗಲಿಕ್ಕೆಲ್ಲ ಸಹಾಯ ಆಗುತ್ತೆ. ಹಾಗೆ ಇದು ಸ್ವಲ್ಪ ಕಾಯಬೇಕು. ಅಂದರೆ ನಾವು ಇದನ್ನು ಮಾಡೋ ರೀತಿ ನೋಡಿ, ನಾನು ಹೇಳ್ತಾ ಹೋಗ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಇದು ದೊಡ್ಡ ಫ್ಲೇಮಲ್ಲಿ ಎಣ್ಣೆಯನ್ನು ಕಾಯಿಸಬಾರ್ದು, ಸಣ್ಣ ಫ್ಲೇಮ್, ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಫ್ಲೇಮಲ್ಲಿ ನಾವು ಇಟ್ಕೋಬೇಕು. ಈಗ ನಾನು ಅದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಅದನ್ನೆಲ್ಲ ಹಾಕಿದ್ದೀನಿ. ಹಾಕಿ ದೊಡ್ಡ ಫ್ಲೇಮು ಮಾಡಲೇಬಾರ್ದು, ಸಣ್ಣ ಫ್ಲೇಮಲ್ಲಿ ಅದು ಎಣ್ಣೆ ಸ್ವಲ್ಪ ಅಂದರೆ ಎಣ್ಣೆಯಲ್ಲಿ ಬೇಯಬೇಕು. ಆ ಬೆಂದ ನಂತರ ಅದಷ್ಟು ಎಣ್ಣೆ ಜೊತೆ ಬಿಟ್ಕೊಬಿಡತ್ತೆ. ನಾವು ದೊಡ್ಡ ಫ್ಲೇಮ್ ಹಾಕಿ ಒಂದೇ ಸಲ ಕುದಿಸಿಬಿಟ್ಬಿಟ್ರೆ ಸೀದೋಗ್ಬಿಡತ್ತೆ. ನಮ್ಗೆ ಅದ್ರದ್ದು ಅಂಶ ಏನು ಎಣ್ಣೆ ಜೊತೆ ಸೇರಿಕೊಳ್ಳಲ್ಲ. ಅದೇ ನಾವು ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಸ್ವಲ್ಪ ಕುದಿಸಬೇಕು. ಜಸ್ಟ್ ಒಂದು ಅರ್ಧ ನಿಮಿಷ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂದಾಗ 1-2-3 ಸೆಕೆಂಡ್ ಇಟ್ಟು ಸ್ಟವನ್ನು ಬಂದ್ ಮಾಡಬೇಕು, ಅಷ್ಟೇ ಸಾಕಾಗುತ್ತೆ. ಅದು ಅದರ ಎಣ್ಣೆ ಜೊತೆ ಎಲ್ಲ ಚೆನ್ನಾಗಿ ಬೆಂದ್ಕೊಂಡು ಅದರಲ್ಲಿರುವಂತಹ ಅಂಶ ಎಲ್ಲ ಎಣ್ಣೆ ಜೊತೆ ಬಿಡತ್ತೆ. ನೋಡಿ, ಈಗ ಇದು ಗ್ರೀನ್ ಕಲರ್ ಆಯಿತು ಅಲ್ವಾ, ಎಷ್ಟು ಚಂದ ಕಲರ್ ಆಯಿತು. ನಮಗೆ ಗೊತ್ತಾಗ್ಬಿಡತ್ತೆ ಸೀದೋಗೋ ಥರ, ಅಂದರೆ ಅದು ಕೆಂಪಾಗತ್ತೆ, ಆವಾಗ ಸೀದೋಗಿದೆ ಅಂತ ಅರ್ಥ. ಸೀದೋಗಲಿಕ್ಕೆ ಬಿಡಬಾರ್ದು ಅಷ್ಟೇ, ಯಾಕಂದರೆ ನಾವಿಲ್ಲಿ ತರಿ ಮಾಡಿದ್ದೀವಿ ಅಲ್ವಾ, ಹಾಗಾಗಿ ಅದು ತರಿ ಇದ್ದಾಗ ನಾವು ಅದು ಸೀದೋಗಲಿಕ್ಕೆ ಕೊಡಬಾರ್ದು. ಆಯಿತಾ. ನೋಡಿ, ಈಗ ಹೀಗೆ ಕುದೀತಾ ಇದೆ ಅಲ್ವಾ, ಹೀಗೆ ಕುದೀತಾ ಇದೆ ಅಂದಾಗ ಒಂದು ಅರ್ಧ ಸೆಕೆಂಡ್, 1-2-3 ಸೆಕೆಂಡ್ ಅನ್ನೋ ತನಕ ನಾವು ಸ್ಟವನ್ನು ಬಂದ್ ಮಾಡಬೇಕು. ಅದು ತಣ್ಣಗಾಗೋ ತನಕ
ಅದರಲ್ಲೇ ಎಣ್ಣೆಲೇ ಇರುತ್ತೆ ಅಲ್ವಾ, ಅದೆಲ್ಲ ಎಣ್ಣೆ ಜೊತೆ ಬಿಟ್ಕೊಂಡೇ ಇರುತ್ತೆ. ನಾವು ಇದನ್ನು ಒಂದು ದಿನ ಬಿಟ್ಟು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು, ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ದಿಢೀರಂತ ಯೂಸ್ ಮಾಡಿದರೆ ಅಷ್ಟೇನೂ ಸಿಗೋಲ್ಲ. ನಾವು ಒಂದು ದಿನ ಹಾಗೆ ಮುಚ್ಚಿಟ್ಟು ಒಂದು ಬಾಟ್ಲಲ್ಲಿ ಹಾಕೋಬೋದು. ನಾನು ಈಗ ನೋಡಿದ್ದು ತಣ್ಣಗಾಗಿದೆ, ನಾನು ಸ್ವಲ್ಪ ಹಾಕೋತೀನಿ. ಹಾಗೆ ಆಯಿಲು ಹೇಗಾಗಿದೆ ನೋಡಿ, ಎಷ್ಟು ಚಂದ ಆಯಿಲಾಗಿದೆ ಅಲ್ವಾ, ದಪ್ಪ ದಪ್ಪವಾದ ಒಂದು ರೀತಿ ಜೇನುತುಪ್ಪ ನೋಡಿದ ಹಾಗೆ ಅನಿಸುತ್ತೆ. ದಪ್ಪ ದಪ್ಪಾಗಿ ಕಲ್ಲರು ಕೂಡ ಚೆಂದ ಕಲ್ಲರ್ ಬಂದಿದೆ, ಒಂದು ರೀತಿ ಬ್ರೌನ್ ಕಲ್ಲರಲ್ಲಿ ಬಂದಿದೆ. ಇದನ್ನು ನಾವು ಅಪ್ಲೈ ಮಾಡ್ಕೊಬಿಟ್ರೆ ನಮ್ಮ ಹೇರ್ ಅಂತೂ ಖಂಡಿತ ಬ್ಲ್ಯಾಕ್ ಆಗೇ ಆಗತ್ತೆ. ಆದರೆ ನಾನು ಹೇಳೋ ರೀತಿಲಿ ನೀವು ಅಪ್ಲೈ ಮಾಡಬೇಕು. ಒಂದಿನ ನೀವು ಹೇರಿಗೆ ಅಪ್ಲೈ ಮಾಡೋದು ಮತ್ತು 15 ದಿನ ಆದರೂ ಅಪ್ಲೈ ಮಾಡದೇ ಇರೋದು, ಆ ಥರ ಅಂತೂ ಮಾಡಲೇಬಾರ್ದು. ನಾನು ಇದನ್ನೆಲ್ಲ ಫಿಲ್ಟರ್ ಮಾಡ್ಕೊತೀನಿ. ಹಾಗೆಯೇ ಎಣ್ಣೆಲೂ ಕೂಡ ಈ ತರಿ ಎಲ್ಲ ಇದೆ ಅಲ್ವಾ, ಅದರ ಸಮೇತನೂ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೋಬೋದು, ಹಾಗೂ ಮಾಡ್ಬೋದು, ಫಿಲ್ಟರು ಕೂಡ ಮಾಡ್ಬೋದು. ಆದರೆ ಇದು ಎಣ್ಣೆ ಜೊತೆಲ್ಲ ಸೇರ್ಕೊಬಿಟ್ಟಿದೆ, ಫಿಲ್ಟರ್ ಮಾಡಿದ್ರು ಏನು ತೊಂದರೆ ಇಲ್ಲ ಆಯಿತಾ. ನೋಡಿ ಎಷ್ಟೇ ಎಣ್ಣೆ ಸಿಕ್ತಲ್ವ, ನಾನು ಎಷ್ಟು ಆಯಿಲ್ ಹಾಕಿದ್ದೀನಿ, ಕೊಬ್ಬರಿ ಎಣ್ಣೆ ಮತ್ತು ಮಸ್ಟರ್ಡ್ ಆಯಿಲು ಅಷ್ಟೇ ಸಿಗತ್ತೆ. ಇನ್ನು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಿಮೆ ಆಗ್ಬೋದು ಅಷ್ಟೇ. ನೋಡಿ ಎಷ್ಟು ಚಂದ ಆಯಿಲ್ ಆಗಿದೆ. ಈ ಆಯಿಲ್ ನಮ್ಮ ಹೇರಿಗೆ ಹಾಕ್ಕೊಂಡ್ವಿ ಅಂದರೆ ನಮ್ಮ ಹೇರ್ ಅಂತೂ ಬ್ಲ್ಯಾಕ್ ಆಗೇ ಕಾಣುತ್ತೆ, ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಇದರಿಂದ ಏನೆಲ್ಲ ಬೆನಿಫಿಟ್ಸು ಗೊತ್ತಾ, ಅದನ್ನು ನಾನೊಂದು ಡಬ್ಬಲ್ಲಿ ಹಾಕಿ ಇಟ್ಕೋತೀನಿ. ನನಗಿದ್ದು ಏನು ಗೊತ್ತಾ, ನಾನು ಇದನ್ನು ಡೈಲಿಯೂ ಕೂಡ ಅಪ್ಲೈ ಮಾಡ್ಕೋಬೋದು. ಒಂದು ಸ್ವಲ್ಪ ನಾವು ತಲೆ ನೆತ್ತಿ ಭಾಗಕ್ಕೆ ಹಾಕ್ಕೊಂಡು ಸೈಡೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೋಬೋದು. ಅದು ಡ್ರೈ ಆಗುತ್ತಲ್ವ, ನಾವು ತಲೆಗೆ ಹಾಕಿದ ನಂತರ ಏನೂ ಅನಿಸಲ್ಲ ಮನೇಲಿರುವಾಗ. ಆ ಥರನೂ ಮಾಡ್ಬೋದು. ನಾನು ಇಲ್ಲಿ 1-2 ಟೇಬಲ್ ಸ್ಪೂನ್ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ನಾನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ ಆಯಿತಾ. ಅದು ನಾವು ಅಪ್ಲೈ ಮಾಡೋ ರೀತಿಯೂ ಕರೆಕ್ಟಾಗಿ ಇರಬೇಕು. ಆ ಥರ ಅಪ್ಲೈ ಮಾಡಿಕೊಂಡ್ರೆ ಅದು ನಮ್ಮ ಹೇರಿನ ಬುಡ ಬೇರೆಲ್ಲ ತಗೊಳುತ್ತೆ. ನಮಗೇನು ನಾವು ಹೇರು ಗ್ರೋತ್ ಆಗಬೇಕು, ಹಾಗೆ ಹೇರು ಉದ್ದಾಗಬೇಕು, ಹೇರ್ ಬ್ಲ್ಯಾಕ್ ಆಗಬೇಕು, ಎಲ್ಲನೂ ನಾವು ಅಪ್ಲೈ ಮಾಡೋ ರೀತಿಯಲ್ಲೇ ಇರುತ್ತೆ. ನಾವು ಸರಿಯಾದ ರೀತಿಯಲ್ಲಿ ಅಪ್ಲೈ ಮಾಡಿದಾಗ ನಮಗೆ ಬೇಕಾದ ರಿಸಲ್ಟ್ ಸಿಗತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಲಿಂಬುವನ್ನು ಹಾಕಿದ್ದೀನಿ ನಾನು. ಲಿಂಬು 1-2 ಡ್ರಾಪ್ಸ್ ಹಾಕಿದ್ದೀನಿ. ಲಿಂಬೂ ಬೇಕು ನಮ್ಮ ಹೇರಿಗೆ, ಯಾಕೆ ಅಂದರೆ ಲಿಂಬುವಿಂದ ನಮ್ಮ ಈ ಹೇರಿನ ಸ್ಕಾಲ್ಪ್ ಎಲ್ಲ ಕ್ಲೀನ್ ಆಗುತ್ತೆ. ಹಾಗೆ ಲಿಂಬುವಿಂದ ನಮ್ಮ ಹೇರು ಗ್ರೋತ್ ಆಗುತ್ತೆ. ಬರೀ ಲಿಂಬು ಜ್ಯೂಸನ್ನು ನಾವು ಹಾಗೆಯೇ ಅಪ್ಲೈ ಮಾಡಬಾರ್ದು ಯಾವಾಗಲೂ. ನಾನಿಲ್ಲಿ ಪೌಡ್ರ್ ಮಾಡಿದ್ದೀನಿ ಅನ್ನಲ್ವಾ, ಅದು ಏನೇನು ಹಾಕಿದ್ದೀನಿ ಅಂತ ನೋಡಿ. 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು, 1 ಟೇಬಲ್ ಸ್ಪೂನ್ ಕಲ್ಲಂಜಿ ಬೀಜ, ಹಾಗೆ 2 ಬಾದಾಮಿ, 4-5 ಕಾಳು ಮೆಣಸು ತಗೊಂಡಿದ್ದೀನಿ. ಈ ಕಾಳು ಮೆಣಸಿಂದನೂ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ, ಹಾಗೆ ನಮ್ಮ ಹೇರು ಉದುರೋದು ತಡೆಗಟ್ಟುತ್ತೆ. ಹಾಗೆ ನಮ್ಮ ಹೇರಲ್ಲಿ ಇರುವ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತೆ. ಹಾಗೆ ಮೆಂತ್ಯನೂ ಅಷ್ಟೇ, ನಮ್ಮ ಹೇರು ಗ್ರೋತ್ ಆಗುತ್ತೆ, ಹೇರು ಬ್ಲ್ಯಾಕ್ ಆಗುತ್ತೆ. ಇವೆರಡಕ್ಕೆ ಮೆಂತ್ಯ ನಂಬರ್ 1. ಹಾಗೆ ಕಲ್ಲಂಜಿ ಬೀಜ ಅಂತೂ ಇದು ಅಷ್ಟೇ, ಹೇರು ಗ್ರೋತ್ ಆಗಲಿಕ್ಕೆ, ಹೇರ್ ಬ್ಲ್ಯಾಕ್ ಆಗಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಬಾದಾಮಿಯನ್ನು ನಾನು ಇಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಅಂದರೆ ಪೌಡ್ರ್ ಮಾಡಬೇಕಲ್ವ. ಬಾದಾಮಿಯಿಂದನೂ ನಾವು ನೇರವಾಗಿ ಬಾದಾಮಿಯನ್ನೇ ಯೂಸ್ ಮಾಡಿದರೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಅಲ್ವಾ. ನಾವು ಬಾದಾಮಿಯನ್ನು ಪುಡಿ ಮಾಡಿ ಇದಕ್ಕೆ ಪೌಡ್ರ್ ಮಾಡಿದ್ದೀನಿ. ಬಾದಾಮಿ ಹಾಕೋದ್ರಿಂದ ನಮ್ಮ ಹೇರು ಗ್ರೋತ್ ಆಗುತ್ತೆ, ಹೇರಿನ ಸ್ಕಾಲ್ಪ್ ಎಲ್ಲ ಚೆನ್ನಾಗಿರುತ್ತೆ, ಹೇರು ಬ್ಲ್ಯಾಕ್ ಆಗ್ತಾ ಬರುತ್ತೆ, ಆರೋಗ್ಯವಂತ ಹೇರಾಗಿ ಇರುತ್ತೆ. ಗಟ್ಟಿಮುಟ್ಟಾದ ಸದೃಢವಾದ ಹಾಗೆ ದಪ್ಪವಾದ ಹೇರು ನಮ್ಮದಾಗತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ನಾನು ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಈ ರೀತಿ ನಾವು ಕೈಯಿಂದನೇ ಅಪ್ಲೈ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಥರ ನಾವು ಅದು ಸ್ಕಾಲ್ಪಿಗೆ ತಾಗಬೇಕು, ಆ ಥರ ನಾವು ಅಪ್ಲೈ ಮಾಡ್ಕೋಬೇಕು. ಆದರೆ ಇದು ಎಷ್ಟು ದಿನ ನಾವು ಅಪ್ಲೈ ಮಾಡೋದು, ವಾರಕ್ಕೆ 2 ದಿನ ಅಂತೂ ಈ ರೀತಿ ಅಪ್ಲೈ ಮಾಡಲೇಬೇಕು. 1-2 ಟೇಬಲ್ ಸ್ಪೂನ್ ಆದರೂ ನಮ್ಮ ಹೇರಿಗೆ ಹಾಕಲೇಬೇಕು, ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನಾವು ಹೀಗೆ ಸುಮ್ಮನೆ ಯಾವಾಗೋ 1 ದಿನ, 15 ದಿನಕ್ಕೆ 1 ದಿನ ಅಂತೂ ಮಾಡಲೇಬಾರ್ದು. ವಾರಕ್ಕೆ 2 ದಿನ ಅಥವಾ 3 ದಿನ ಮಾಡಿ ಪರವಾಗಿಲ್ಲ.
ಇದೇ ಥರ ನೀವು ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಹೇರಿನ ಬುಡ ಬೇರೆಲ್ಲ ತಕ್ಕೋಬೇಕು. ಸತ್ತೋಗಿರುವಂತಹ ಬೇರು ಕೂಡ ಚಿಗುರ್ಕೊಂಡು ಬರಬೇಕು. ಆ ರೀತಿ ಆಗತ್ತೆ ನಾವು ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ. ನೋಡಿ, ಇದು ಬೇರೆಲ್ಲ ತಗೊಳುತ್ತೆ ಅಲ್ವಾ, ಹಾಗಾಗಿ ಒಳ್ಳೆ ಬೆನಿಫಿಟ್ಸು ಸಿಗುತ್ತೆ ನಾವು ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋ ರೀತಿ ಕರೆಕ್ಟಾಗಿ ಇದ್ದರೆ. ಹಾಗೆ ಏನು ಗೊತ್ತಾ, ವಾರಕ್ಕೆ 2 ದಿನ 3 ದಿನ ಹೇಗೆ, ಆದರೆ ನಾವು ಇದನ್ನು 1-2 ಅವರು ಹೀಗೆ ಬಿಟ್ಟು ತಲೆ ಸ್ನಾನ ಮಾಡಿಕೊಂಡ್ರೆ ಆಯಿತು. ನೀವು ಆವಾಗ ಶಾಂಪು ಬೇಕಾದರೂ ಹಾಕ್ಬೋದು, ಸೋಪ್ ಬೇಕಾದರೂ ಹಾಕ್ಬೋದು. ಹಾಗೆ ಇದು ಹೇರಿನ ತುದಿ ತನಕನೂ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ಏನು ಗೊತ್ತಾ, ನೀವು ಅಪ್ಲೈ ಮಾಡಿಕೊಂಡ್ರಿ ಅಂತ ಹಾಗೆ ಬಿಟ್ಟು ಬಿಡಬಾರ್ದು. ತಲೆಗೆ ಸರಿಯಾದ ಮಸಾಜನ್ನು ಮಾಡಬೇಕು. ಸರಿಯಾಗಿ ನಿಧಾನವಾಗಿ ಮಸಾಜ್ ಕೊಟ್ಟಿದ್ದರೆ ಆ ಹೇರಿನ ಬುಡ ಬೇರೆಲ್ಲ ತಗೊಂಡು ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ, ಹೇರು ಶೈನಿಂಗ್ ಆಗಲಿಕ್ಕೆ, ಹೇರ್ ಹುಟ್ಟಿ ಬರಲಿಕ್ಕೆ ಎಲ್ಲವೂ ಸಹಾಯ ಆಗುತ್ತೆ. ಇಂಪಾರ್ಟೆಂಟ್ ಏನಂದರೆ ನಾವು ಹೇರ್ ಆಯಿಲ್ ಮಾಡೋ ರೀತಿ ಕರೆಕ್ಟಾಗಿ ಇರಬೇಕು. ಹಾಗೆ ಹೇರಿಗೆ ಮಸಾಜ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ಇರಬೇಕು. ಸರಿ ಮಸಾಜ್ ಕೊಟ್ಟು ಹೀಗೆ ಹೇರಿಗೆ ನಾವು ಮಸಾಜನ್ನು ಮಾಡಬೇಕು ಮತ್ತು ಹೇರಿಗೆ ಅಪ್ಲೈ ಮಾಡ್ಕೋಬೇಕು ಅಂತ. ಈ ರೀತಿ ಮಾಡಿಕೊಂಡ್ರೆ ನಿಮ್ಮ ಹೇರ್ ಅಂತೂ ಖಂಡಿತ ಹೇರು ಬ್ಲ್ಯಾಕ್ ಆಗಿಯೇ ಇರುತ್ತೆ. ಜನ್ಮ ಪೂರ್ತಿ ನಮ್ಮ ಹೇರು ಬ್ಲ್ಯಾಕ್ ಆಗಿಯೇ ಇರುತ್ತೆ. ನಮ್ಗೆ ಹೊರಗಡೆ ಪ್ರಾಡಕ್ಟೇ ಬೇಡ ಅನಿಸ್ಬಿಡತ್ತೆ. ನಾವು ವಾರ ಹೇಗೆ ಮಾಡ್ಕೋತೀವಿ ಅಲ್ವಾ, ನಮ್ಮ ಹೇರು ಸ್ವಲ್ಪ ಬ್ರೌನ್ ಆಗಿ ಬ್ಲ್ಯಾಕ್ ಆಗಿ ಕಾಣುತ್ತೆ ಸಾಕು. ಹಾಗಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಹೊರಗಡೆದೆಲ್ಲ ಬಳಸ್ಕೊಂಡು ಇದ್ದ ಹೇರೆಲ್ಲ ನಾವು ವೈಟ್ ಮಾಡಿಕೊಂಡ್ರೆ ಎಷ್ಟು ಚಿಂತೆ ಆಗುತ್ತೆ ಗೊತ್ತಾ, ತುಂಬಾ ಹಿಂಸೆ ಆಗುತ್ತೆ ಆ ಥರ ಮಾಡಿಕೊಂಡ್ರೆ. ಈ ಥರ ಮಾಡ್ಕೊಬಿಟ್ರೆ ನಮಗೆ ವಾರದಲ್ಲಿ 2 ದಿನ ಸ್ವಲ್ಪ ಕೆಲಸ ಆಗುತ್ತೆ ಅಷ್ಟೇ. ಬನ್ನಿ ರಿಸಲ್ಟ್ ನೋಡಿದ್ರಿ ಅಲ್ವಾ, ತುಂಬಾ ಸಿಂಪಲ್ ಆಗಿದೆ. ಒಂದೇ ಒಂದು ಬಾದಾಮಿ ಇದ್ದರೆ ಸಾಕು. ಆ ಬಾದಾಮಿಗೆ ಒಂದಿಷ್ಟು ವಸ್ತು ಸೇರಿಸ್ಕೊಂಡು ನಾವು ಒಂದು ಹೇರ್ ಆಯಿಲನ್ನು ಮಾಡಿಟ್ಕೊಂಡ್ರೆ, ನಾನು ಹೇಳಿದ ರೀತಿಯಲ್ಲಿ ನೀವು ಕೂಡ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಹೇರು ಕೂಡ ಯಾವಾಗಲೂ ಬ್ಲ್ಯಾಕ್ ಆಗಿಯೇ ಕಾಣುತ್ತೆ. ಹಾಗೆ ಹೇರು ಕೂಡ ಗ್ರೋತ್ ಆಗುತ್ತೆ, ತುಂಬ ಶೈನಿಂಗ್ ಆಗುತ್ತೆ. ಹಾಗೆ ಇದರಿಂದ ನಿಮ್ಮ ಫೇಸು ಕೂಡ ತುಂಬ ಲುಕ್ಕಾಗಿ ಶೈನಿಂಗ್ ಆಗಿ ಬ್ರೈಟ್ನಿಂಗ್ ಆಗಿ ಕಾಣುತ್ತೆ. ಓಕೆನಾ? ಖಂಡಿತ ಇದನ್ನು ನೀವು ಟ್ರೈ ಮಾಡಿ. ಒಂದ್ಸಲ ಟ್ರೈ ಮಾಡಿ, ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ತುಂಬಾ ಯೂಸ್ಫುಲ್ ಇದೆ ಈ ಹೇರ್ ಆಯಿಲ್ ಅಂತ. ಓಕೆನಾ? ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಬಂದವರಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ನಿಮಗೆ ಇನ್ನೇನು ಹೆಚ್ಚಿನ ವಿಡಿಯೋ ನಿಮಗೆ ತಲುಪುತ್ತೆ, ನೋಟಿಫಿಕೇಷನ್ ಬರುತ್ತೆ. ಆವಾಗ ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ನಿಮಗೆ ಫೇಸ್ ಬಗ್ಗೆ, ಸ್ಕಿನ್ ಬಗ್ಗೆ, ಹೇರ್ ಬಗ್ಗೆ ತುಂಬ ವಿಡಿಯೋಸು ನನ್ನ ಈ ಚಾನಲಲ್ಲಿ ಇದೆ. ನೀವು ನೋಡಿ ಆಯಿತಾ, ನೋಡಿ ಅದರಲ್ಲಿ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ನೀವು ಮೆಸೇಜ್ ಮಾಡಿ, ನಾನು ಖಂಡಿತ ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿದ ಎಲ್ಲರಿಗೂ ಇನ್ನೊಮ್ಮೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.